ಯಶಸ್ಸು ಏನು ವರ್ಚಸ್ಸು ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗೆ ಇರ್ಬೇಕು ನೋಡಪ್ಪ. His father only the owner. Bro, here also we'll have this one. But we can't climb now. We can. ಸೊ ನಮ್ಮ ದೈವಿಕ್ ಅವರು ಇವಾಗ ಗಾಡಿನ ತೆಗಿತಾ ಇದ್ದಾರೆ. ಸೊ ನಾವು ಜೀಪಲ್ಲಿ ಹೋಗ್ತಾ ಇದೀವಿ. ಬ್ರೋ, ಯಾವ ಜೀಪ್ ಬ್ರೋ ಇದು? ಜೀಪ್ ನೇಮ್ ಸ್ವಲ್ಪ ಹೇಳ್ತೀರಾ? ಒನ್ ಆಫ್ ದ ಬೆಸ್ಟ್ ಕ್ಯಾಂಪರ್ ಅಲ್ವಾ ಇದು? ಕ್ಯಾಂಪರ್ ಅಂತಾರ, ಜೀಪ್ ಅಂತಾರ? ಕ್ಯಾಂಪರ್. ಓಕೆ. ಸೊ ನಿಮ್ದು ಇವಾಗ ದೇವ್ರ ಮನೆ. ಸೊ ಅದಕ್ಕಿಂತ ಮುಂಚೆ ನೋಡಿ, ವ್ಯೂ ನೋಡಿ ಚೆನ್ನಾಗಿದೆ. ಸೊ ಅಂಡ್ ಒನ್ ಮೋರ್ ಥಿಂಗ್, ನಿಮ್ದು ಹೋಮ್ ಸ್ಟೇ ಬಗ್ಗೆ ಸ್ವಲ್ಪ ಹೇಳ್ತೀರಾ ದೈವಿಕ್? ಹೋಮ್ ಸ್ಟೇ ಬಂದ್ಬಿಟ್ಟು ಬಂಕಲ್ ಮೂಡಿಗೆರೆಯಲ್ಲಿರೋದು. ಹೋಮ್ ಸ್ಟೇ ಇಷ್ಟು ಹವೇಲಿ ಹಾಲಿಡೇ ಹೋಮ್. ಓಕೆ. ಇವ್ರ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀವಿ. ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್. ಚಾಲೆಂಜಿಂಗ್ ಕನ್ನಡಿಗ ಅಂಡ್ ನಿತೀಶ್ ಗೌಡ ಮಂಡ್ಯ ಬ್ಲಾಗ್ಸ್. ಸೊ ಇನ್ನೂ ಲಾಂಚ್ ಆಗಿಲ್ಲ ಚಾನಲ್, ಬಟ್ ಮೇ ಬಿ ಕಮಿಂಗ್ ಸೂನ್. ಒನ್ ಸೆಕೆಂಡ್ ಚೇತನ್. ಸೊ ಆನ್ ದ ವೇ ಫಸ್ಟ್ ನಾವು ರೋಡ್ ತೋರ್ಸೋಣ. ಇವ್ರ ಹವೇಲಿ ಹಾಲಿಡೇ ಹೋಮ್ ಸ್ಟೇ ಇಂದ ನಾವು ಇವಾಗ ಲೆಫ್ಟ್ ತಗೊಂತಾ ಇದೀವಿ. ಫ್ಲೋರ್ ಆಕ್ಚುಲಿ ಬ್ರೋ ಇದು ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರೇನಾ? ಸೊ ಗೈಸ್, ಇವತ್ತು ನಾವು ಬಂದಿರೋದು 4 ಜನನು ಬೆಂಗಳೂರಿಂದ. ನನ್ನ ಹೆಸರು ಚೇತನ್ ಅಂತ, ಇವನ ಹೆಸರು ಸಾಗರ್ ಅಂತ. ದಿಸ್ ಗೈ ನೇಮ್ ಇಸ್ ತೇಜಸ್ ಅಂಡ್ ದಟ್ ಗೈ ಡೂ ಲಾಗಿಂಗ್ ನಾ. ಹಿಸ್ ನೇಮ್ ಇಸ್ ನಿತೀಶ್ ಗೌಡ ಅಂಡ್ ದೈವಿಕ್. ಸೊ ದೈವಿಕ್ ಬಂದು ಸೊ ಇವಾಗ ಜೀಪ್ಗೆ ರೀಫಿಲ್ಲಿಂಗ್ ಮಾಡಿಸ್ತಾ ಇದಾರೆ ದೈವಿಕ್ ಅವರು. ಹಾಕ್ಲಿಸ್ತಾ ಇದಾರೆ. ಪಾಪ ನಿದ್ದೆ ಬಂದ್ಬಿಟ್ಟೈತೆ ಇಷ್ಟು ಬೇಗ ಅವ್ರಿಗೆ. ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾ ಇದಾರೆ ದೈವಿಕ್ ಅವರು. ಇವಾಗ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೊರಟಿದೀವಿ. ಸೊ ನಾವು ಹೊರಟಿರೋದು ಇವತ್ತು ದೇವ್ರ ಮನೆ ಬೆಟ್ಟ. ನೋಡಿ ಆನೆ ಹೋಗ್ತಾ ಇದೆ ನೋಡಿ. ಭೀಮ ಹೋಗ್ತಾ ಇದ್ದಾನೆ. ಅಂಡ್ ನೋಡಿ, ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ಜನ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಮಹಾತ್ಮ ಗಾಂಧಿ ಈ ದಿನ ಸ್ವಚ್ಛ ಭಾರತ್ ಅಂತ ಮಿಷನ್ ಒಂದು ನಡೀತಿದೆ. ನೋಡ ನಮ್ಮ ಚಿಕ್ಕಮಗಳೂರು ಎಂತ ಚಂದ ಉಂಟು. ನಮ್ಮೂರ್ ಕಣ ಚಿಕ್ಕಮಗಳೂರು. ಈಗ ನಾವು ಹೋಗ್ತಾ ಇರೋದು ದೇವರ ಮನೆ ಅಂತ. ದೇವರ ಮನೆ. ನಮ್ಮ ದೈವಿಕ್ ಅವ್ರಿಗೆ ಮ್ಯಾಪೇ ಬೇಡ, ಹಂಗೆ ಹೋಗ್ತಾರೆ. ಯಾಕಂದ್ರೆ ಇಲ್ಲೇ ಹುಟ್ಟು ಬೆಳೆದಿದಂತ ಕಂದ ಇವರು ದೈವಿಕ್. ಸೊ ಇವತ್ತು ನಾವು ಎಲ್ಲಿ ಸ್ಟೇ ಆಗಿದ್ವಿ, ಏನ್ ಮಾಡಿದ್ವಿ? ಸೊ ಇವತ್ತು ನಾವು ನಿಮ್ದೇ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿದ್ವಿ. ಸೊ ನಿಮ್ಮ ಹೋಮ್ ಸ್ಟೇ ಬಗ್ಗೆ ಅಂಡ್ ನಿಮ್ಮ ಊರ್ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡ್ಬೋದಾ? ಅದಕ್ಕಿಂತ ಹೋಮ್ ಸ್ಟೇ ಹವೇಲಿ ಹಾಲಿಡೇ ಹೋಮ್ ಅಂತ, ಮೂಡಿಗೆರೆ ಚಿಕ್ಕಮಗಳೂರಲ್ಲಿರೋದು. ಬನ್ನಿ, ನಮ್ಮ ಹೋಮ್ ಸ್ಟೇಗೆ ಎಲ್ಲ ಆಕ್ಟಿವಿಟೀಸ್ ಇದಾವೆ. ಬೋಟಿಂಗ್ ಇದೆ, ಜಿಪ್ ಲೈನ್ ಇದೆ. ಕಾಫಿ ಎಸ್ಟೇಟ್ ಎಲ್ಲ ಬರ್ತಿದೆ. ಅದೆಲ್ಲ ಮುಂದಿನದಾಗಲಿ ಅಥವಾ ಹಿಂದಿನದಾಗಲೇ ಬಂದ್ಬಿಟ್ಟಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾಗಿರೋದು ಯಾವ ಚಾನಲ್? ಚಾಲೆಂಜಿಂಗ್ ಕನ್ನಡಿಗ 6106. ಸೊ 6106 ಅಂದ್ರೆ ಏನು ಅಂತ ಹೇಳ್ತೀರಾ? 6106 ಅನ್ನೋದು ಒಬ್ರಿಗೆ ಲಕ್ಕಿ ನಂಬರ್ ಆಗ್ಬೋದು. ಓಕೆ. ನೋಡಿ, ನಾವು ದೇವರ ಮನೆಗೆ ಹೋಗ್ತಾ ಇದೀವಿ. ಸೊ ದಿಸ್ ಇಸ್ ಸೋ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 12 ಕಿಲೋಮೀಟರ್. 12 ಕಿಲೋಮೀಟರ್ ಮಾತ್ರ. ಸೊ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಯಾರ್ಯಾರಿದ್ದಾರೆ ಅಂತ ಒಂದ್ಸತಿ ನಿತೀಶ್ ಅವರು ಪರಿಚಯ ಮಾಡಿಸ್ಬೇಕು. ಸೊ ಬ್ಲಾಗ್ ಮಾಡ್ತಾ ಇರೋದು ನಿತೀಶ್ ಗೌಡ. ಇಲ್ಲಿ ಜನರುಗಳು ಏನೇನೋ ಮಾತಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ. ಸೊ ಈಸ್ ತೇಜಸ್ ಅಂತ ಅಂಡ್ ಈಸ್ ದ ಮೈ ನೇಮ್ ಇಸ್ ಚೇತನ್ ಕುಮಾರ್ ಅಂತ. ಯು ಕ್ಯಾನ್ ಕಾಲ್ ಮೀ ಚಾಲೆಂಜಿಂಗ್ ಕನ್ನಡಿಗ ಆಲ್ಸೋ ಅಂತ ಅನ್ಸುತ್ತೆ. ಅದೇ ಗೊತ್ತಿಲ್ಲ, ನಿಮ್ ಇಷ್ಟ. ಇಲ್ಲೊಬ್ಬ ಇದ್ದಾರೆ ನೋಡಿ, ಸಾಗರ್ ಅಂತ, ಚಿಕ್ಕಮಗಳೂರು ಹುಡುಗ. ಆಫ್ಟರ್ ಡಾರ್ಕ್ ಇವರು ಏನೇನೋ ಮಾಡ್ತಾರೆ. ಸೊ ದಿಸ್ ಇಸ್ ನಿತೀಶ್, ಮಂಡ್ಯ ಹುಡುಗ, ಮೈಸೂರು ಹುಡುಗ, ರಾಮನಗರ ಹುಡುಗ. ಯಾಕಂದ್ರೆ ಎಲ್ಲ ಕಡೆನೂ ಬೆಳೆದಿರೋರು ನಾವು. ಹುಡುಗ ಎಮಿರೇಟ್ಸ್ ಆಫ್ ಡಾಟ್ಮಂಡ್ ಅಂತ ಇವರು. ಸೊ ನೋಡಿ ಏನ್ ಚೆನ್ನಾಗಿದೆ ರೀ. ಏನ್ರಿ
ವಿಂಡೋ ಹತ್ರ ತೋರಿಸಿ. ಈಗ ಬೆಂಗಳೂರಲ್ಲಿ ನಾವು ಬೆಂಗಳೂರು ಜೀವನ ಕೊಡುತ್ತೆ, ದುಡ್ಡು ಕೊಡುತ್ತೆ, ಇರಕ್ ಜಾಗ ಕೊಡುತ್ತೆ, ಹಳ್ಳಿ ನೆಮ್ಮದಿ ಕೊಡುತ್ತೆ. ಹಳ್ಳಿ ಈ ತರ ಪ್ಲೇಸ್, ಈ ತರ ನೇಚರ್, ಈ ಬೆಟ್ಟ, ಈ ಗುಡ್ಡ, ಈ ಕಾಡು, ಈ ಮನೆ, ಈ ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತಾನೆ ಇಲ್ಲಿ ಗಂಟ ಬಂದಿದೀವಿ ನಾವು. ನೆಮ್ಮದಿ ಕೊಡುತ್ತೆ ರೀ ಜೀವನದಲ್ಲಿ. ಏನ್ ಮುಖ್ಯ? ಸ್ಪೆಷಲ್ ಮೆನ್ಷನ್ ಏನಪ್ಪಾ ಅಂತಂದ್ರೆ ನಮ್ಗೆ ಎಲ್ಲಾರು ಕನ್ನಡ ಬರುತ್ತೆ. ತೇಜಸ್ ಫ್ರಮ್ ಆಂಧ್ರ ಪ್ರದೇಶ್. ಆಂಧ್ರ. ಬಟ್ ಈಸ್ ವೈಬಿಂಗ್ ವಿತ್ ಅಸ್. ನಮ್ಮ ಜೊತೆ ವೈಬ್ ಮಾಡ್ಕೊಂಡು ಆಕ್ಚುಲಿ ಇವಾಗ ನಾನು ಏನಕ್ಕೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಅಂತ ಅಂದ್ರೆ ಅವರು ಫಸ್ಟ್ ಟೈಮ್ ನಮ್ ಜೊತೆ ಬಂದಿದ್ದಾರೆ. ನಮ್ ಜೊತೆ ಆಕ್ಚುಲಿ ನನಗ್ ಫ್ರೆಂಡ್ ಆಗಿರೋದೇ ಈಗ ಒಂದ್ 2 ವಾರದ ಮುಂಚೆ. ಸೊ ನನಗ್ ಫ್ರೆಂಡ್ ಆಗಿರೋದು ಇವತ್ತು. ನನಗ್ ಫ್ರೆಂಡ್ ಆಗಿರೋದು ಇವತ್ತು. ಸೊ ಇವತ್ತು ಫ್ರೆಂಡ್ ಆಗಿ ಇವರು ನಮ್ ಜೊತೆ ಇಷ್ಟು ಚೆನ್ನಾಗಿ ವೈಬ್ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ದಟ್ಸ್ ದ ಪವರ್. ಪಾಪ ಇವತ್ತು ಕಯಾಕಿಂಗ್ ಮಾಡ್ಬೇಕಾದ್ರೆ ಬಂದಿದೆ ನೋಡಿ, ಕನ್ನಡಕ ಕಳ್ದೋಗಿದೆ ಅವ್ರದ್ದು. ಬಟ್ ಏನಾಗಿದೆ ಅಂದ್ರೆ ಅವ್ರದ್ದು ಬೋಟ್ ಇದೆಯಲ್ಲ ಕಯಾಕಿಂಗ್, ಅದು ಸಿಂಕ್ ಆಗ್ಬಿಡ್ತು. ಸಿಂಕ್ ಆಗಿ ಆಗಿತ್ತು. ಆಕ್ಚುಲಿ ಸಿಂಕ್ ಆಗಕ್ ಮೇನ್ ಕಾರಣ ಅಂದ್ರೆ ಇವ್ರು ಇಬ್ರು ಹೋಯ್ತಿದ್ರು. ಮತ್ತಿಕ್ ಹೋಗಿ ಇಬ್ರು ಡ್ಯಾನ್ಸ್ ಮಾಡಿದ್ರು, ಇದಾಯ್ತು. ಇವ್ರು 2,500 ಇವನು ಶೇಡ್ ಸ್ವಲ್ಪ ಶೇಡ್ಸ್ ಹಾಕೋ. ಏನಪ್ಪ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂತಿದ್ದಲ್ಲಪ್ಪ. ಬಪ್ಪ ಮಾತಾಡಪ್ಪ, ಅದೇನ್ ಮಾತಾಡಯ್ಯ? ಚಿಕ್ಕಮಂಗ್ಳೂರು ಬಂದಿದೆ, ಚಿಕ್ಕಮಂಗ್ಳೂರು ಭಾಷೆ ಮಾತಾಡೋದು, ಕನ್ನಡ ಮಾತಾಡೋದು ಚಿಕ್ಕಮಂಗ್ಳೂರು ಅವರೇ. ಮಗ ಯಾರಾದ್ರೂ ಮಾತಾಡ್ಲಿ, ಕನ್ನಡ ಮಾತಾಡ್ಲಿ ಸಾಕದು. ಕನ್ನಡ ಮಾತಾಡೋದು ಅಚ್ಚ ಚಿಕ್ಕಮಂಗ್ಳೂರು ಅವರೇ. ನೋಡ ಎಂತ ಚಂದ. ದೈವಿಕ್, ನಿಮ್ಗೆ ಎಷ್ಟು ಎಕರೆ ಇದೆ ಕಾಫಿ ತೋಟ? ನಾಟ್ ಡಿಸ್ಕ್ಲೋಸೇಬಲ್. ನೋಡಿ ಜನರೇ, ನಾಟ್ ಡಿಸ್ಕ್ಲೋಸೇಬಲ್ ಅಂತ ಅಂದ್ರೆ ನೋಡಿ. ಇಷ್ಟನಾ ಈ ಜೀಪ್ ಓಡ್ಸಕ್ ಇಷ್ಟನಾ? ಕಾರ್ ಓಡ್ಸಕ್ ಇದು ಈಗ ಯೂಶಲಿ ಜನಗಳು ಚಿಕ್ಕಮಂಗ್ಳೂರಲ್ಲೆಲ್ಲ ಆಫ್ ರೋಡಿಂಗ್ ಮತ್ತೆ ಇದು ಜೀಪ್ ಅಲ್ಲಿ ಓಡಿಸೋದು, ಕೆರೆಯಲ್ಲಿ ಬಿಡೋದು. ನಿಮ್ಗೆಲ್ಲ ಇದು ಒಂಥರ ಥ್ರಿಲ್ ಆಗುತ್ತೆ. ಇವಾಗ ನಾವ್ ಹೆಂಗೆ ಆಫೀಸ್ ಹೋಗಿ ಬೇಜಾರಾಗಿರುತ್ತೆ. ಈಗ ಎಲ್ಲರೂ ದೊಡ್ಡ IT ಕಂಪ್ನಿ ಅಂತ ಹೇಳ್ತಾರೆ. ಅದು ಕರೆಕ್ಟ್. ಇಲ್ಲ ಅವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ನಂಬೇಡಿ. ಏನಿದೆ ಅದನ್ನ ಮಾಡ್ತೀವಿ. ನಾನ್ ಚಿಕ್ಕಮಂಗ್ಳೂರ್ಗೆ ಇದು ಒಂದು 7ರಿಂದ 8ನೇ ಸತಿ ಬರ್ತಿರೋದು. ಅಣ್ಣ ನೋಡ ಇಲ್ಲಿ ಬಂದಾಗ ಸಬ್ಸ್ಕ್ರೈಬ್ ಮಾಡಿ. ನೀವು ನೆಕ್ಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀವಿ. ಬಾರದ ಊರಿಗೆ ಮಣ್ಣ ಹೋಗವ್ನೆ ಏನಿಕೋ ಊರಿಗೆ ಬೈಯಾಟು ಪಿಕ್ಸು ಹೇಳು. ಡಿಂಕಣಕ ಅಷ್ಟೇ ಬರ್ತದೆ. ಹಿಂಗೆ ಯಾರು ಇಲ್ಲ ಚಾನ್ಸು ಏನೋ ಕಾಸಿಡಿದ್ರೆ ಬೇಬಿ ಅಮ್ಮ. ಡೋಂಟ್ ವರಿ ಬೇಬಿ ಅಮ್ಮ, ಡೋಂಟ್ ವರಿ. ಯಾರು ಕೇಳ್ತಾರೆ ಬ್ರೋ? ಹೂವಿನ ಬಾಣದಂತೆ ಯಾರಿಗೋಸ್ಕರದಂತೆ ಕಾಲಿನಲ್ಲಿ ಹೂವಿನ ಬಾಣದಂತೆ ರೇಖಡಪ್ಪಾದಂತೆ ನಾನು ನೀ ಬಂದ ಮೇಲೆ ಬಾಕಿ ಮುಂದೆ ಹೇಳಬೇಕು. ಅಷ್ಟೇ ಅಲ್ಲ, ನೋಡಿ ಅದು ನಿಜನೇ. ಅವ್ರಿಗೆ ಬೇಜಾರು. ಯಾವಾರು ಡಿಚ್ಕು ಸಾಂಗ್ ಆಟಾಗ ಹಳೆ ಸಾಂಗ್ ಆಗ್ತಾನೆ. Wow. And bye.
ಟೈಮ್ ಎಷ್ಟು ಟೈಮ್ ಎಷ್ಟು? ಟೈಮ್ ಇವಾಗ ಕರೆಕ್ಟ್ ನೋಡಿ 12 ಗಂಟೆ ಅಂತ ಅನಿಸ್ತಾ ಇದೆಯಾ ಇದು? 12:10 Wow. ಹೆಂಗಿದೆ ನೋಡ್ರಿ ನೇಚರ್. ಆಚೆ ಇಲ್ಲೇ ನಿಲ್ತಿರೋದು. ಏ ಬಾರೋ ಬಾರೋ. ಏನ್ರಿ ಮೀಡಿಯಾ ಏನ್ರಿ ಸೋಷಿಯಲ್ ಮೀಡಿಯಾ ಬನ್ನಿ ಏನ್ರಿ ವಾವ್. ಹಾಯ್ ಈಗ ಹಾಯ್ 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 ಗೈಸ್. It's all possible because of this man. Smile ಗಟ್ಟಿಗೆ ಮಾಡ್ಲಾ? ಅಂಬಾರಿ ಊರಿನಲ್ಲಿ ಹತ್ತಿರ ಕಣ್ಣುಗಳು ರಾಜರ ಹೆದೆಗಳು ಮಳೆ ಬಂತು. ಬೈಕ್ ಮಾಡೋದು ಅಂದ್ರೆ ಇದು ಕಣ್ರಿ. ಯಾವ್ದೋ ಬೆಂಗಳೂರು ಯಾವ್ದೋ ಒಂದ್ ಪಬ್ಬಲ್ ಕೂತ್ಕೊಂಡು ಎಣ್ಣೆ ಹೊಡೆದು ಆ ಸೆಲ್ ತಿರುಗಿ ಅದಲ್ಲ ಜೀವನ, ಅದಲ್ಲ ಜೀವನ, ಅದಲ್ಲ ಜೀವನ. ಬನ್ನಿ, ವಯಸ್ಸಿರುವಾಗ ಮಳೆ ಜಾಸ್ತಿ ಆಯ್ತು, ಏನೋ ಟೈಮ್ 12:15 ಬೆಂಗಳೂರಲ್ಲಿ ಬಿಟ್ಟು ಮೇಲೆ ಕೆಳಗಡೆ ನೀರು ಇರುತ್ತೆ. ಮೊಬೈಲ್ ಕನ್ನಡ ಹಾಕೋ ಹೇಳ್ತೀನಿ. ಇಲ್ಲಾಂದ್ರೆ ಆಗಲ್ಲ, ದಪ್ಪ ಕಟ್ಟಿಯ ಯಾರು ನೀನು ಅದು ಕೈ ಇಟ್ಕೊಂಡು. ಮಗ ಎಷ್ಟು ದುಡ್ಡು ಕೊಟ್ಟು ಮಾತಾಡ್ತೀರ? ಅಲ್ಲಿ ಪಬ್ಬಲ್ಲಿಗಿಂತ ಇದು ನಾನು ಇದೇ ಯಾವ ಪಪ್ಪು ಯಾವ ಇದು ಮಗ ಅದಕ್ಕೆ ಪಬ್ಬಿಗೆ ಹೋಗ್ತೀನಿ ಯಾವ ಆ ಕಡೆ ಈ ಕಡೆ ಯಾಕೆಂದ್ರೆ ನೇಚರ್ ವ್ಯೂಗೆ ವಾವ್. ಆಕ್ಚುಲಿ ಜೀಪಲ್ ಬಂದ್ರೇನೆ ಬೆಸ್ಟ್. ವಾವ್ ವಾವ್. ನಾವ್ ಯಾವಾಗ ಮಗ ಹೋಗೋದಾತರ ನಿತೀಶ್? ನಾವ್ಯಾವಾಗ ಹೋಗೋದಾತರ? ನಾವ್ಯಾವಾಗ ಹೋಗೋದಾತರ? ನಾವ್ಯಾವಾಗ ಹೋಗೋದಾತರ? ಹೋಗೋಣ
ಟ್ರಯಂಫ್ ಯಾಕೆ ನಾವು ಹೋಂಡಾ CB 350 ತಗಮ್ಮ. ಶಶಾಂಕಿಗೆ ಅನ್ನೋದು ಆಗ್ತಿದ್ದಿಲ್ಲ ಒಳಗಡೆ ಅವ್ರು ಕೇಳಿಸ್ಕೊಳ್ಳಿ. ಯಾಕೆ ಮಗ ಏನೋ ಶಶಾಂಕ್ ಬಗ್ಗೆ ಮಾತಾಡ್ತೀಯಾ? ಏನಪ್ಪ ವ್ಯೂಸ್, ಭಯಂಕರ ವ್ಯೂಸ್. ಅಯ್ಯೋ ಗೈಸ್, ಇವಾಗ ಸಾಕು ಲಾಗಿನ್ ಮಾಡಿದ್ರು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ರಿಮೂವ್ ಮಾಡಿ ನೀವ್ ಎಂಜಾಯ್ ಮಾಡ್ಬೇಕು. ಆಫ್ಲೈನ್ ಹೋಗಿ ಎಂಜಾಯ್ ಮಾಡ್ತೀವಿ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ಸದ್ಯಕ್ಕೆ ಪಾಸ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಕ್ಯಾಶ್ ಇಲ್ಲ ಮಗ. ಹಾ, ವಿಲನ್ ಮೂವಿಲಿ ಸುದೀಪ್ಗೆ ಶೂಟು. ಹಾ, ಅವ್ರನ್ನ ಕೇಳೋ, ಅವ್ರಿಗೆ ಗೊತ್ತಿರ್ತದೆ. ಬ್ರೋ ಗೈಸ್, ಈಗ ತಾನೇ ನಾವು ಈ ರೋಡಲ್ಲಿ ಬಂದ್ವಿ. ಫುಲ್ ಕ್ಲಿಯರ್ ಇತ್ತು, ಈಗ ಫುಲ್ ಫಾಗು. ನೇಚರ್ ಇಸ್ ಅನ್ಇಮ್ಯಾಜಿನಬಲ್. ನಾನು ಮಾಡ್ಕೋತಾ ಇದ್ದೀನಿ. ಹೇಳಿ ಹೇಳಿ ಹೇಳಿ. ನೋಡಿ, ಹಾ, ಇದು ದೇವರ ಮನೆ ಅಂತ ಸುಮ್ಮನೆ ಹೇಳಲ್ಲ. ಹಾ, ದೇವರ ಇರುವಂತ ಸ್ಥಳ ಇದು. ಹೌದು. ಸೊ ಅದಕ್ಕೆ ದೇವರ ಮನೆ ಅಂತ ಕೇಳಿದ್ದಾರೆ. ನೋಡಿ, ನಮ್ಮ ಜನರು ಹೆಂಗೆ ಅಂದ್ರೆ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಸ್ ತೋರಿಸಿ ಅವ್ರಿಗೆ. ಏನು ಮಾಡಕ್ಕಾಗಲ್ಲ. ಈ ತರ ಪ್ಲಾಸ್ಟಿಕ್ ಕಾಮನ್ ನಾವು ಸೆನ್ಸ್. ತಪ್ಪು ಮಾಡಿದೀವಿ, ನಾವು ತಪ್ಪು ಮಾಡಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವಾಗ ಮಾಡ್ತಿಲ್ಲ. ಇನ್ ಮುಂದೆ ಯಾರು ಮಾಡಬೇಡಿ ಅಂತ ನಾವು ಕೇಳ್ಕೋಬಹುದು. ಓಕೆ. ಸೊ ದಯವಿಟ್ಟು ಅದನ್ನ ಓಕೆ, ಬೆಂಗಳೂರಂತೂ ನಿಮ್ ಕೈಲಿ ಉಳ್ಸಕ್ ಆಗ್ಲಿಲ್ಲ. ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಅಟ್ಲೀಸ್ಟ್ ಮಂಗಳೂರು ಸೈಡ್ ಬಂದಾಗ ದಯವಿಟ್ಟು ಕಸ ಹಾಕ್ಬಿಡಿ ಅಷ್ಟೇ. ಚಿಕ್ಕಮಂಗ್ಳೂರು ಅನ್ನೋದಂತೂ ಸ್ವರ್ಗ ಅಂತ ಏನು ಕೇಳ್ತಾರೆ ಆಕ್ಚುಲಿ. ಏನೋ ಐಸ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಏನೋ ಅಂತಾರೆ. ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಆಕ್ಚುಲಿ. ಸೊ ಎನಿಥಿಂಗ್ ಐಸ್ಲ್ಯಾಂಡ್ ಅವ್ರ ವೆದರ್ ಇಟ್ ಇಸ್ ಈಗ ತಾನೇ ನೋಡಿ ಫಾಗ್ ಇತ್ತು, ನಾನು ತೋರಿಸಿದ್ದೆ. ಈಗ ಸ್ವಲ್ಪ ಫಾಗ್ ಬಿಡ್ತಾ ಇದೆ. ನೇಚರ್ ಇಸ್ ಬ್ರೋ ಅನ್ಇಮ್ಯಾಜಿನೇಬಲ್. ವಾವ್, ವಿಡಿಯೋ ಹೆಂಗೆ ಆಕಾಶ ಇಷ್ಟೇ ಯಾಕಿದೆಯೋ ಕೆಡುವುದಾ?
ಪ್ರಸಾದ ಪ್ರಸಾದ ಆಯ್ತಾ? ಪ್ರಸಾದ ಇಸ್ಕಾಕ್ ಹೋಯ್ತೀಯಾ? ಇವೆಲ್ಲ ಹಾಕ್ತೀನಿ ಯೂಟ್ಯೂಬ್ ಬಂತಷ್ಟು. ಏನೋ ಒಂಥರ ಈ ತರ ಪ್ಲೇಸ್ಗಳು ಮಗ ನಮ್ಮೂರ ಹತ್ರ ಅಥವಾ ನಮ್ಮ ಮನೆಗಳ ಹತ್ರ ಇದ್ರೆ ಇದಾವ ಕಣ, ನಮ್ಮ ಮನೆ ಹತ್ರ ಇದಾವ, ನಾವು ಹೋಗಿಲ್ಲ ಅಷ್ಟೇ. ನೀನ್ ವೇಸ್ಟ್ ನನ್ನ ಬಿಡು. ನಾನು ಇದ್ದಿದ್ದು ಹೋಯ್ತಿದ್ದು ಇಲ್ಲೋ ಗೊತ್ತಿಲ್ಲ. ಕರೆಕ್ಟಾಗಿದ್ರ ಫೋಟೋ ತೆಗಿತಾ ಇಲ್ಲ ಫೋನಲ್ಲಿ. ಹೋಯ್ತು ಮನೆ ಹೋಯ್ತು ಏನು ಒತ್ತೇ ಇಲ್ಲ. ಮಾರುತಿ ಐತಲ್ಲಪ್ಪ, ಮಾರುತಿ ಸರಿ ಧರ್ಮಸ್ಥಳ ರೆಡಿ. ನಾನು ಧರ್ಮಸ್ಥಳದ ಮತ್ತೆ ಮಂಗಳೂರು. ಯಾಕೋ ಎದುರುತ್ತೀಯ ಪುಲಿ? ನಮಗೂ ಬಾಯಿ ಬರ್ತೀಯಲ್ಲೋ. ರೆಕ್ಕೆ ತಿರುಗದ ಫ್ಯಾನು ನೆನಪಾಗುತ್ತಾಳೆ. ಬೈಕ್ ಸೀಟಲ್ಲಿ ಇಲ್ಲೇ ಕುತ್ಕೊಂಡು ಹೋಯ್ತಾ ಅವಳೆ. ನೆನಪಾಗುತ್ತಾಳೆ, ಬೈಕಲ್ಲಿ ಹಿಂದೆ ಕುತ್ಕೊಂಡು ಹೋಯ್ತಾ ಅವಳೆ. ಹೆಜ್ಜೆ ಹೆಜ್ಜೆಗೂ ಕಳಿಕೆ ಮೊದಲು ಕಾರಣಕ್ಕೆ ಅವಳೆಂಬ ಮಾಯೆ ವಿಷವಾಗಿದೆ. ಪ್ರೀತಿ ಸುಳ್ಳಾಯಿತೇನು, ಇಲ್ಲದೇನು. ಓ ಮಗ ಮಗ, ನಾನು ಅವಾಗಿಂದ ಇಲ್ಲಿ ಹಿಡಿಬೇಕಿತ್ತು ನೋಡು, ಅವಾಗಿಂದ ಇಲ್ಲಿ ಹಿಡಿಬೇಕಿತ್ತು ನಾನು. ಐತೆ ಸಿನಿಮಾ ಥಿಯೇಟರು. ನಿಂಗೊತ್ತರ ತಟ್ಟಿ ನಾನು ಪಾರಿಂತಾರು ಚಿನ್ನದಂತೆ ಆಗೋದಿಲ್ಲ ಚೂರು ಬೋರು. ಅದು ಸರ್ ಹೋಗು, ಕಾಲು ಸರ್ ಮಗನೇ ನೋಡ್ಕೊ ಹೋಗು. ನಿಧಾನ, ಅವನು ಭಯ ಆಯ್ತದೆ. ಕಾಲ್ ನಿಧಾನ ನೋಡ್ಕಾಲಿರೋ ಮಗನೇ. ಅಲ್ಲಿ ಕಾಲಿರೋ
ಹೋಗು ಹೋಗು ಒಳಗಡೆ ಹೋಗು. ಸ್ನಾನ ಆಯ್ತಾ? ಇವಾಗ ಸಕ್ಕಲ ಕಾಣಿಸ್ತಾರೆ. ಮುಂದೆ ನೋಡ್ಕೊಂಡು ಗಾಡಿ ಓಡ್ಸೋಣ, ನಮಗ್ ಭಯ ಐತೆ. ಬೆಟ್ಟದ ತುದಿಗ್ ತಂದ್ಬಿಟ್ಟು ಕೈ ಬಿಟ್ಬಿಟ್ಟು ಹೊಡೆದ್ರೆ ನಂಗೆ ಏನ್ ನಡ ಮಾಡ್ಬೇಕು? ಸೊ ಪ್ರೀತಿ ಅರ್ಧ ಗಂಟೆ ಮಾತಾಡಿದೀವಿ. ಏನ್ ಮಾಡೋದು ಫಸ್ಟ್ ಟೈಮು. ಎಲ್ಲ ಬರ್ತೋಯ್ತು. ಹಾಯ್ ಗೈಸ್, ದಸರಾ ದಿನ ಕಾಂತಾರ ರಿಲೀಸ್ ದಿನ. ಎರಡು ಇವೆಂಟ್ another side also come. View may come and go, but content is important. Content is important Because ಎರಡು ಮೇಜರ್ ಇವೆಂಟ್ ಇದ್ರೂ ನಾವು ಅದನ್ನ ಬಿಟ್ಟು ಇಲ್ಲಿ ಬಂದಿರಕ್ಕೆ ಮೇಜರ್ ಕಾರಣ ಅಂತಂದ್ರೆ ಫ್ರೆಂಡ್ಸ್ ಜೊತೆ ಒಂದು ಗ್ಯಾದರಿಂಗ್ ಆಗಕ್ಕೆ, ಆಮೇಲೆ ಒಂದು ವೆಕೇಶನ್ ತರ. ಹಂಗನ್ಬಿಟ್ಟು ನಾವು ಮೂವಿನ ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅಲ್ಲ, ಹೋಗೇ ಹೋಗ್ತೀವಿ. ಆಕ್ಚುಲಿ ಸ್ವಲ್ಪ ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ. ಸೂಪರ್, ವಾವ್, ಬ್ಯೂಟಿ. ಏನು ಇದು ಕಥೆ? ಇದೆಲ್ಲ ಗುಯಿ ಅಂತ ಐತೆ. ಅದು ಯಾಕೆ ಹೇಳಿ ಗಯಾಕಿಗಳಲ್ಲಿ ನೀರು ಒಂಥರ ಖುಷಿ ರೀ. ಬೆಂಗಳೂರು ಬಿಟ್ಟು ಮಂಗಳೂರಿಗೆ ಬಂದಾಗ ಒಂಥರ ಖುಷಿ. ಯಾಕಂದ್ರೆ ಓದಿದ್ದು, ಜ್ಞಾನ ತಿಳ್ಕೊಂಡಿದ್ದು, ಕಲ್ತಿದ್ದು, ಜೀವನದ ಪಾಠ ತಿಳ್ಕೊಂಡಿದ್ದು ಇಲ್ಲೇ. ಸೇಫ್ಟಿ ಪಾಯಿಂಟ್ ಮಾತ್ರ ಒಳ್ಳೆ ಪಾಯಿಂಟ್ ಇದೆ. ಸೊ ಅಂಡ್ ಬಾಯ್ ಬಾಯ್, ಎಲ್ಲ ಜಾಲಿ.
ಏನ್ರಿ ಏನ್ ಚೇತವ್ರೆ ವಿಡಿಯೋ ಸ್ಟೇಷನ್ ನೋಡ್ರಿ ಟೈಮ್ ಇವಾಗ ಕರೆಕ್ಟ್ ಆಗಿ ನೋಡಿ 12:10 ಅಲ್ಲ ಟ್ರಾಲಿ ನಿಂತ್ಕೊಂಡ ಹಿಂದೆ ಟ್ರಾಲಿ ಇಲ್ಲ ಟ್ರಾಲಿ ಬೇಡಪ್ಪ ಅದಕ್ಕೆ ಬನ್ನಿ ಅಲ್ಲ ಬರ್ಬೇಕಾರೆ ನೋಡೋಣ ಬರ್ಬೇಕಾರೆ ನೀ ಹಿಂದೆ ಹೋಗ್ರಿ ಹಿಂದಕ್ಕೆ ಬರಲ್ವಾ ನೀನೇ ನೋಡಿ ಏನ್ ಚೆನ್ನಾಗಿದೆ ವೆದರು ದೇವ್ರೇ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ ಹಿಂದ್ಗಡೆ ಹೋಗಿ 12:10 ಜನರೇ 12:10 ಹಿಂದ್ಗಡೆ ಹೋಗಿ ನಾವು ಅಂಬಾರಿ ಊರಿನಲ್ಲಿ ಆತರ ಕಣ್ಣುಗಳು ಮಗ ನಿಮ್ಮಿದ್ರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ದ ಬ್ಯೂಟಿ ಆಕ್ಚುಲಿ. ನೋಡಿ ನಮ್ಮ ಜೀಪು ನಮ್ಮ ದೈವಿಕ್ ಅವ್ರದ್ದು ಅದೇಲಿ ಹಾಲಿಡೇ ಹೋಮ್ ಸ್ಟೇ ಓನರು ಹಂಬಲ್ ಮನುಷ್ಯ ನಮ್ ಕ್ಲಾಸ್ಮೇಟು. ಅಯ್ಯೋ ಇದ್ರೆ ನಮ್ದಿ ಆಗಿರ್ಬೇಕು. ನಿನ್ನ ಟ್ರೋಲ್ ಮಾಡ್ತೀನಿ ಬನೇನು ಬನೇನು ಒಂದಲ್ಲ ಹಾಯ್ ಗೈಸ್, ಇವತ್ತು ನಾವು ಈ ಹವೇಲಿ ಹೋಮ್ ಸ್ಟೇಟಲ್ಲಿ ನೈಟ್ ಊಟ ಮಾಡ್ತಾ ಇದ್ದೀವಿ. ಕಡುಬು ಮತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ. ಪಡು ಅಂತಾರ, ಇದು ನಮ್ಮ ಕಡೆ ಕಡುಬು ಅಂತಾರೆ. ಬಟ್ ಇಟ್ ವಾಸ್ ಟೂ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆ ಕೋಳಿ ಸಾರು, ಎಕ್ಸ್ಟ್ರಾ ದಾಲು ಮತ್ತು ರೈಸ್ ಮಾಡಿದ್ದಾರೆ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಚಾಲೆಂಜಿಂಗ್ ಕನ್ನಡಿಗ 6106. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್. ಯೂಟ್ಯೂಬಲ್ಲಿ ತುಂಬ ವ್ಲಾಗ್ಸ್ ಹಾಕಿದ್ದೀನಿ, ತುಂಬ ವೀಡಿಯೋಸ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಂತ. ಹಾಯ್ ಗೈಸ್, ಇವಾಗ ನಾವು ಇಲ್ಲೊಂದು ಅಂಜೂರದ ಮರ ಇದೆಯಂತೆ. ಮರ ಅಲ್ಲ, ಸಸಿ. ಅದು ಮರನೇ ಅಂಜೂರ ನಮಗ. ಇದೇ ಅಂಜೂರ ಅಲ್ವಾ? ಹಾಯ್ ಗೈಸ್, ನೋಡಿ ಕಾಫಿ ಗಿಡದ ಸಸಿಗಳು. ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ, ಈ ಥರ ಇರೋದು ಅಂತ. ಏನೋ ಸ್ಮೆಲ್ಗಿಲ್ ಏನಾರು ಇದೆಯಾ ಮಗ? ಏನೂ ಇಲ್ಲ. ಕಾಫಿ ಗಿಡಗಿಂತ ಬದಲು ಅಂಜೂರದ ಮರ. ಎಲ್ಲರೂ ಅಂಜೂರ ತಿಂದಿದ್ದಾರೆ. ಅಂಜೂರ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ನೋಡಿದ್ದೀನಿ. ನಾರ್ಮಲ್ ಫ್ರೂಟ್ ಒಣಗಿಸಿದ್ಮೇಲೆ ಡ್ರೈ ಫ್ರೂಟ್ ಆಗಿದೆಯಾ? ನಾವೆಲ್ಲ ಇದನ್ನೆಲ್ಲ ಮೇಲ್ ಬಿಡುತ್ತೆ ಅನ್ಕೊಂಡಿದ್ವಿ. ನೋಡಿ ಎಲ್ಲ ಬರೀ ಬಿಡದಲ್ಲೇ ಬಿಡೋದು. ನೋಡು ಅಲ್ಲೋಗಿ ನೋಡು ಆ ಕಡೆ. ಓ ಕರೆಕ್ಟ್ ಅಲ್ವಾ? ಅಲ್ಲಿ ಸುತ್ತ ಇಲ್ಲಿ ಸುತ್ತ ಎಲ್ಲೂ ಬಿಟ್ಟಿಲ್ಲ, ಕೆಳಗಡೆ ಮಾತ್ರ. ಅದೇ ಕೆಳಗಡೆ ಮಾತ್ರ. ನೋಡಲ್ಲ ನೋಡು ಕೈಗಟ್ಟದೆ ಇಲ್ಲ. ಬೇರಲ್ಲಿ ನೋಡಿ ಹೆಂಗ್ ಬಿಟ್ಟಲ್ಲ. ಓ ಕರೆಕ್ಟ್. ಯಾವುದು? ಯಾವ ರೆಡ್? ರೆಡ್ದೈತಲ್ಲ ಇದಾ? ಈ ಸಸಿಗಳವೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ ಸ್ವಲ್ಪ ಇದ್ರ ತರ ಬಟರ್ ಫ್ರೂಟ್ ತರ ಕಾಣಿಸ್ತದೆ, ಆದ್ರೆ ಅದು ಗ್ರೀನ್ ಇರ್ತದೆ. ಇದು ಇದೈತೆ ಶೇಪ್ ಅಷ್ಟೇ ಅಲ್ವಾ? ಇದನ್ನ ನೀಟಾಗಿ ಇವಾಗ ವಾಶ್ ಮಾಡಿರ್ತೀನಿ. ಏನಾಗಲ್ಲ ನೋಡಿ, ತಗೊಂಡು ಹಾಲು ಬರುತ್ತೆ. ಅದಿರ್ಲಿ, ಇದು ಹೆಂಗ್ ತಿಂತೀಯ? ಆಪಲ್ ತರ ಕಟ್ ಮಾಡ್ಕೊಂಡ್ ತಿನ್ನೋದಾ? ಒಳಗಡೆ ಇದು ಇರ್ತದೆ, ಕರುಮ್ ಅಂತ ತಿನ್ಬಿಡ್ಬೋದು. ಹೌದಾ? ಏನು? ಹಾ ಅದೇ ಆ ಕಡೆಗೆ ಆಯ್ತು. ಒಂದ್ ತಿನ್ನೋಣ. ಹಾ ಚೆನ್ನಾಗಿ ಅನ್ಸುತ್ತೆ. ನಾನು ತಿಂದಿದ್ದೀನಿ, ಚೆನ್ನಾಗಿ ಅನ್ಸೈತಿ. ಹೌದಾ? ಏನ್ ಪೀಸೋ ಮಗಲು ಯಪ್ಪ.
ಆಕ್ಚುಲಿ ನೆನ್ನೆ ಇಷ್ಟು ಬೆಳಕಿರ್ಲಿಲ್ಲ ಅಲ್ಲ, ಅದೇ ಬಿಸಿಲೇ ಇರ್ಲಿಲ್ಲ ನೆನ್ನೆ. ನೋಡಿ ಇದೇ ನಾವಿರೋದು ಹೋಮ್ ಸ್ಟೇ. ಇದು ಹೋಮ್ ಸ್ಟೇ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲಲ್ಲ, ಯಾಕೆಂದ್ರೆ ಬಿಕಾಸ್ ಆಫ್ ದಿಸ್ ಓನರ್. ಬ್ರೋ ಗಾಡ್ ಸ್ಲೀಪ್ ಎಸ್ಟರ್ಡೇ ನೈಟ್. ಮೇಲಿಂದ ಹಿಂಗಿರುತ್ತೆ, ಇದನ್ನ ಹಿಡಿದ್ರೆ ಹಿಂಗಿರುತ್ತೆ. ಈ ಥರ ಹಿಡಿಬೇಕು, ಟ್ರೈ ಮಾಡೋದಕ್ಕೆ. ಅಂಜೂರ ಬ್ರೋ, ದಿಸ್ ಇಸ್ ಅಂಜೂರ್. ಯಾ ಕೊಡಲ್ಲ, ಗಮ್ಮಂತ ಐತಾ? ನಿಜಾನು ಇಲ್ಲ. ಈಗ ಹೆಂಗ ರೌಂಡ್ ರೌಂಡ್ ಅವ್ರ ಹಂಗೆ ಒಣಗ್ಸೋದು? ಕಟ್ ಮಾಡ್ತಾರೆ, ರೌಂಡ್ ರೌಂಡ್ ಕಟ್ ಮಾಡಿ. ಇದು ಬರ ತಿನ್ಬಾರ, ಸಿಗಲ್ಲ ಬರಲ್ಲ ಈ ಥರ ಎಲ್ಲ. ಅದು ನಿಜಾನೇ, ಎಲ್ಲಿ ಸಿಗ್ತದೆ? ಹೆಂಗೈತೆ ಸಪ್ಪೆನಾ? ಇದು ಬೇಸ್ ಇರುತ್ತಲ್ಲ, ಇದು ಸಪ್ಪೆ. ಇದು ಸಪ್ಪೆ, ಇದು ಒಳಗಡೆ ಸ್ವೀಟ್ ಇರೋದು. ಓ ಆ ಥರ. ಜಾಸ್ತಿ ಸ್ವೀಟ್ ಐತಾ? ಜಾಸ್ತಿ ಏನಿಲ್ಲ, ತಿನ್ಬೋದು. ಬಟ್ ಇದೇ ಅಂಜೂರದ ಬೀಜಗಳು, ಇದನ್ನೇ ಡ್ರೈ ಫ್ರೂಟ್ಸ್ ರೌಂಡ್ ರೌಂಡ್ ಬರುತ್ತಲ್ಲ. ಕರೆಕ್ಟು. ಯಾವ ರೀತಿ ಕಟ್ ಮಾಡ್ತಾರೆ? ರೌಂಡ್ ರೌಂಡ್ ಕಟ್ ಮಾಡ್ತಾರೆ. ಅಲ್ಲಲ್ಲೋ ಈ ಶೇಪ್ ಇರೋದು ಒಂಥರ ಟ್ರಯಾಂಗಲ್ ಶೇಪಲ್ಲಿ. ಏನು ಮಾಡ್ತಾರೆ, ಇದನ್ನ ಕಟ್ ಮಾಡಲ್ಲ, ಇದನ್ನೆಲ್ಲ ಸ್ಕ್ವೀಸ್ ಮಾಡ್ತಾರೆ. ಸ್ಕ್ವೀಸ್ ಮಾಡ್ಬಿಟ್ಟು ಅವ್ರ ಶೇಪ್ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ತಾರೆ. ಹೌದಾ? ಗೈಸ್ ಇದು ನಿಜವಾಗ್ಲೂ ಅಷ್ಟೊಂದು ಸ್ವೀಟ್ ಇಲ್ಲ, ಆದರೆ ಸ್ವೀಟ್ನೆಸ್ ಲೈಟಾಗಿ ಗೊತ್ತಾಗ್ತಾ ಇದೆ. ಮೋಸ್ಟ್ಲಿ ಇದು ಇನ್ನೂ ಪೂರ್ತಿ ಹಣ್ಣಾಗಿಲ್ಲ ಅನ್ಸುತ್ತೆ. ಒಳಗಡೆ ನೋಡಿ 0.5x ಹಾಕಿದ್ಯಾ? ಒಳಗಡೆ ನೋಡಿ ಒಂಥರ ಸಣ್ಣ ಸಣ್ಣ ಬೀಜ ಥರ ಇದೆ. ಆಮೇಲೆ ಆ ಡ್ರೈ ಫ್ರೂಟ್ ಅಂಜೂರದಲ್ಲಿ ಆ ಥರ ಇರುತ್ತೋ ಅದೇ ಥರ. ಟ್ರೈ ಬಿಡು, ಇದು ಬೇರೆ ಕಡೆ ಬ್ರೋ, ಯು ಕಾಂಟ್ ಏಬಲ್ ಟು ಸಿ ದಿಸ್ ಥಿಂಗ್. ಇಟ್ಸ್ ರಿಯಲಿ in this region only they plant, and it's not too sweet, but little bit of sweetness is there. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.